ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಬೆಳಗ್ಗೆ ಇದು ಬೆಟ್ಟಕ್ಕೆ ಬಂದಿದ್ದೀನಿ. ಡೈಲಿ ಬೆಟ್ಟಕ್ಕೆ ಓದ್ತಿಲ್ಲಪ್ಪ, ಏನಪ್ಪ ಇವತ್ತು ಅದೇ ತೋರಿಸ್ತೀನಿ ಏನಿಲ್ಲ, ಜಾಸ್ತಿ ಸಾಯ್ತು ತೋರಿಸೋದಕ್ಕೆ ತೋರಿಸ್ತಾ ಇದ್ದೀನಿ. ಆಯಿತು, ಬೆಟ್ಟ ಎಲ್ಲ ಮುಗಿಸಿ ಇವಾಗ ಗೊತ್ತಿರ್ತದೆ ಏನು ಕೆಲಸ ಅಂತ. ಡಾಕ್ಟ್ರು 11 ಗಂಟೆ ಬರೋಕೆ ಹೇಳೋರು, ನಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡೋಕ್ಕೆ. ಸೊ ಅದಕ್ಕಿಂತ ಮುಂಚೆ ಒಂದಷ್ಟು ಚೆಕಪ್ ಮಾಡ್ಸೋಕೆ ಹೇಳೋರೆ. ಆ ಬ್ಲಡ್ ಟೆಸ್ಟ್ ಅದು ಇದು ಅಂತ, ಬ್ಲಡ್ ಶುಗರು BP ಏನಂತ ಇದ್ದೇ ಇರ್ತದೆ ನಾರ್ಮಲ್ಲು, ಅದನ್ನ ಟೆಸ್ಟ್ ಮಾಡೋಕೆ ಹೇಳೋರೆ. ಇದಕ್ಕೆ ಆಪ್ರೇಷನ್ ಇನ್ನ ಒಂದು ಮುಂಚೆನೇ ಬರೋಕೆ ಹೇಳೋರೆ. ಗೈಸ್ ಎಲ್ಲ ರೆಡಿ ಆಯಿತು, ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಎಲ್ಲರೂ ಬಾ ಇವಾಗ ಆಪರೇಷನ್ ಮಾಡ್ಸೋಕೆ ಹೊರಟಿದ್ದೀವಿ. ನಾನು ನಮ್ಮ ಅಮ್ಮ ಜೊತೆಗೆ ಇವರು ನೋಡ್ಕೊಂಡು ನಮ್ಮ ಅಮ್ಮ ನೋಡ್ಕೊಳಕ್ಕೆ. ನಾನು ಅಲ್ಲಿ ಅಡ್ಡಾಡಕ್ಕೆ ಹೋದೆ ಅಂದರೆ ಏನಾದ್ರು ತರಕಿರ ಕಳ್ಸರೆ. ನಮ್ಮ ಅಮ್ಮನ ಸೆಕ್ಯೂರಿಟಿ ಬರ್ತಾರೆ ಕಾಯ್ಕೆನ ತಂಗಿ ಕೈ ಚಲೋನೆ ತಂಗಿ, ಏನು ಬೇಜಾರಿಕತ್ತಾನೆ. ನೀನೇನು ಕಾಯಿ ಬರಲ್ವಾ? ದನಮೇಶ್ವರಪ್ಪ. ಇಷ್ಟೇ ಗೈಸ್, ಎಮರ್ಜೆನ್ಸಿಲೂ ದನಿಗಿರಲೇಬೇಕು. ಹಿಂಗೆ ದನ ಕಟ್ಕೊಂಡ್ಮೇಲೆ ಒಳ್ಳೆ ಕಾರ್ಯನಾಗಲಿ ಶುಭ ಕಾರ್ಯನಾಗಲಿ ಎಮರ್ಜೆನ್ಸಿನೇ ಆಗಲಿ ದನ ಮೇಕೆಗೆ ಒಬ್ರು ಇರಲೇಬೇಕು ನಮ್ಮ ಹಳ್ಳಿ ಕಡೆ. ಅಮ್ಮ ಎತ್ಕೊ ಬಿ ಕ್ಲಾಸು ದುಡ್ಡೆಲ್ಲ ಇಸ್ಕೊಂಡು ಯಜಮಾನ್ರ ಹತ್ರ. ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಯಶಸ್ವಿನಿ ಕಾರ್ಡು, ಏನೇನು ಕಾರ್ಡು ಎಲ್ಲ ಕಾರ್ಡು ಎಲ್ಲ ಎತ್ಕೊಂಡ ಅದೇ ತೋರ್ಸವ ಹಂಗೆಲ್ಲ ನಡಿ. ಆಯ್ತು, ಎತ್ಕೊಂಡಿದ್ದಾನೆ ಎಲ್ಲ, ತಲೆ ಕಟ್ಕೊಂಡು ಹೋಗ್ಬೇಡ, ನಾನು ಮಾತಾಡ್ತೀನಿ ಅವ್ರ ಥರ. ಬಾ ಕಾಸು ಇಸ್ಕೊಂಡ ಇಸ್ಕೋ, ಕಾಸು ಕೊಡಪ್ಪ, ಕಾಸು ಫೋನ್ ಪೇ ಮಾಡ್ತೀನಿ. ಫೋನ್ ಪೇ ಪಾಸ್ವರ್ಡ್ ಕೇಳು. ಫೋನ್ ಪೇ ಪಾಸ್ವರ್ಡ್ 0706. ಹಂಗೆ ಯಾರನ್ನ ಕದ್ಬಿಟ್ಟು ಫೋನ್ ಕದ್ಬಿಟ್ಟು ಏನೋ ಹೇಳ್ಕೊಂಡು ಏನು ಮಾಡ್ತೀಯಾ? 0706 ಸಕ್ಕತ್ಗಳಿದೆ ಮೇಡಮ. ಪಾಪ ಪಿನ್ ಕೋಡ್ ಹೇಳ್ತಾ ಇದೆ. ಏನ ಬಾ ಇಸ್ಕೋ, ಅದು ಇದು ಮಾಡ್ಕೋ, ಆಶೀರ್ವಾದ ತಗೋ. ಆಪ್ರೇಷನ್ ಓದ್ತಾ ಇದೀನಿ, ಏನು ಆಗ್ದಂಗೆ ಚೆನ್ನಾಗಿ ನೋಡ್ಕೊಂಡಿಯಪ್ಪ ಅಂತ ಕೇಳಮ್ಮ. ವಿಡಿಯೋ ಆಫ್ ಮಾಡ್ತೀನಿ. ಕಾಸು ಕೊಡಿ, ಕಾಸು ಕಾಸೆಲ್ಲ ಫೋನ್ ಪೇ ಮಾಡ್ತೀನಿ ನೋಡ್ರಿ. ಅದು ಬಂದ್ರಲ್ವಾ ಬರ್ರಿ ಗೈಸ್, ಹೋಗ್ಬೇಕು. ಎಷ್ಟೊತ್ತಾಗ್ತದೆ ಏನಂತ ಗೊತ್ತಿಲ್ಲ. ಕಾರ್ ಇಸ್ಕೊಂಬಂದಿ ನಮ್ಮೂರ ಅಣ್ಣಂದು. ಆಪ್ರೇಷನ್ ಆದಮೇಲೆ ಕಣ್ಣಿಗೆಲ್ಲ ಇದಾಕ ಮಾಡ್ತಾರಲ್ಲ, ಬೈಕಲ್ಲೂ ಆಟೋದ ಸೇಫ್ಟಿ ಎಲ್ಲ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇಸ್ಕೊಂಬಂದೆ. ನೋಡ್ರಿ, ಈ ಟೈಮಲ್ಲಿ ಅನಿಸ್ತದೆ ಎಲ್ಲರ ಮನೆಗೂ, ಅಂಥ ಮನೆಗಾಗಲಿ ಒಂದು ಎಮರ್ಜೆನ್ಸಿಗೆ ಒಂದು ಸಣ್ಣ ಕಾರ್ ಇರಬೇಕಾಗಿತ್ತು ಅನಿಸ್ತಾ. ಸೊ ಅದಕ್ಕೆ ಮೊನ್ನೆ ನಾನು ತಂಗಿ ಕರ್ಕೊಂಬರ್ಕೋದಲ್ಲ ಅನಿಸ್ಬಿಡ್ತು, ಒಂದು ಸೆಕೆಂಡ್ ಹ್ಯಾಂಡ್ ಕಾರು ತಗೋಬೇಕು ಅಂತ. ನೋಡೋಣ, ಟೈಮ್ ಆದರೆ ಕಾಲೇಜ್ ಮುಗಿಸ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಕಾರ್ ಹುಡುಕ್ತೀನಿ. ಯಾರಾದರೂ ಸರ್ ನಮ್ಮ ವೀಡಿಯೋ ನೋಡೋ ಯಾರೋ ಸೆಕೆಂಡ್ ಹ್ಯಾಂಡ್ ಕಾರು ಚೆನ್ನಾಗಿ ಡೀಲ್ ಮಾಡೋರಿದ್ರೆ ಕಮೆಂಟ್ ಮಾಡಿ ಗೈಸ್. ಒಂದ್ಸಲ ವಿಚಾರಿಸ್ತೀನಿ, ನಿಮ್ಮನ್ನು ವ್ಯವಹಾರ ಮಾಡ್ತೀನಿ ನಿಮ್ಮ ಹತ್ರ ಕಮ್ಮಿ ಬಜೆಟಲ್ಲಿ, ಒಂದು 3 ಲಕ್ಷ 4 ಲಕ್ಷ ರೇಂಜಲ್ಲಿ. ಯಾರಾದರೂ ಇದ್ದರೆ ಕಮೆಂಟ್ ಮಾಡಿರಿ. ತುಂಬ ಅವಶ್ಯಕತೆ ಇದೆ ಗೈಸ್ ಕಾರು. ಹೊಸದೆಲ್ಲ ತಗೊಳಕ್ಕೋಲ್ಲ ಗೈಸ್, ಚಡ್ಡಿ ಇರ್ತದೆ. ಸೆಕೆಂಡ್ ಹ್ಯಾಂಡ್ ಅಂತೀನಿ, ಪರವಾಗಿಲ್ಲ. ನನಗೇನು ಸುಮ್ಮನೆ 4 ಜನ ಸೇಫ್ಟಿ ಕರ್ಕೊಂಡ್ರೆ ಸಾಕು. ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತೇನಿಲ್ಲ ಆ ಥರ. ಎಷ್ಟು ಸಲಿಂದ ಬೇರೆಯವ್ರನ್ನ ಕೇಳೋದು, ಅವರು ಒಂದು ಸಲ ಕೊಡ್ತಾರೆ 2 ಸಲ ಕೊಡ್ತಾರೆ. ಬಟ್ ಇವಾಗ ನಾನು ಇಸ್ಕೊಂಬಂದಿರೋ ಅವ್ರ ಥರ ಏನು ಅನ್ಕೊಳಲ್ಲ, ಫುಲ್ ಕ್ಯಾಶುಯಲ್ಲು. ಆದ್ರೂ ನಮಗೆ ಮನಸ್ಸಿಗೆ ಒಪ್ಪಬೇಕಲ್ಲ, ಎಷ್ಟು ಸಲಿನಪ್ಪ ಕೇಳೋದು ಅಂತ. ಅವ್ರು ಕೊಡೋಕೆ ರೆಡಿ ಇರ್ತಾರೆ, ನಮಗೆ ಕೇಳೋಕ್ಕೆ ಮನಸ್ಸಿರಲ್ಲ ಅಷ್ಟೇ. ಎಷ್ಟು ಸಲಿನಪ್ಪ ಕೇಳೋದು ಪದೇ ಪದೇ, ನಮಗೆ ಬೇಜಾರು ಅನ್ಸ್ಬಿಡ್ತದೆ ಕೇಳಿ ಆ ಥರ. ಬಾ, ಯಾಕೆ ಇಬ್ರು ಹಿಂದೆ ಕೂತಾಯಿದ್ದೀರಾ? ಮುಂದೆ ಕೂತ್ಕೊಳ್ಳೋ ಭಯನಾ? ತಾಂಡ ಇದನ್ನ ಇದ್ರದ್ದೆಲ್ಲಮ್ಮ, ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ದು ತಾಂಡಿದ್ದೀನಿ. ಬಾ ಗೊತ್ತು ಏನಿದು? ಏನು ಅದು ಬಿಸಿಲು ಹಾಕೋಣಕ್ಕೆ, ಬಿಸಿಲು ಮಕ್ಕೊಡ್ರೆ ಹಾಕೋದನ್ನ. ಮಗ್ಳು ಕೇಳ ಹಾಕಂತಾಳೆ, ಹಾಕೋದು ಹೇಳ್ಕೊಡ್ತಾಳೆ. ಹೋಗೋಣ, ರೆಡಿನಾ? ಸೀಟ್ ಬೆಲ್ಟ್ ಹಾಕೊಂಡ ಹುಷಾರ ಕೂತ್ಕೊಂಡು ಎಲ್ಲರೂ. ಗೈಸ್ 11:15 ಆಪ್ರೇಷನ್, ಅಂದರೆ 12 ಗಂಟೆಗೆ 12:15 ಆಪ್ರೇಷನ್. 11:15 ಬರೀ ಕೇಳೋರು. ಇನ್ನೊಂದು ಸ್ವಲ್ಪ ಟೆಸ್ಟ್ಗಳು ಆಪ್ರೇಷನ್ ಮಾಡೋಕ್ಕೆ ಮುಂಚೆ ಒಂದಷ್ಟು ಟೆಸ್ಟ್ಗಳು ಮಾಡ್ಬೇಕಂತೆ. ಅದಕ್ಕೋಸ್ಕರ 1/2 ಗಂಟೆ ಬೇಗ ಬರೀ ಅಂತ ಹೇಳೋರೆ. ಸೊ ಹೋಗ್ಬೇಕು 1/2 ಗಂಟೆ ಟೈಮ್. ಇವಾಗ ಇನ್ನು 11:15, ಇನ್ನೊಂದು 20 ನಿಮಿಷಕ್ಕೆಲ್ಲ ಹೊರಟೋತೀನಿ, ಜಾಸ್ತಿ ಏನಿಲ್ಲ. ಸೊ ಹಾಸ್ಪಿಟ್ಲ್ ಹತ್ರ ಹೋಗಿ ಸಿಗೋಬ್ರಿ ಏನಾಗ್ತದೆ ಅಂತೆಲ್ಲ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರ್ರಿ, ಏನಾಗ್ತದೋ ಗೊತ್ತಿಲ್ಲ. ಗೈಸ್ ನಮ್ಮನ್ನು ದೋತಾಗಿರ್ಬೋದಾಗ ನೋಡ್ರಿ, ಎಷ್ಟು ದಿವಸ ಹಚ್ಚಿದ್ದೀನಿ ಕಾರಾಗೆ. ಒಂದು ಇಸ್ಕೊಂಡು ಬರ್ತಾಗಿಲ್ಲ ನೀನು, ಹಾಂ ಗಂಡ್ರ. ಗೈಸ್ ನಮ್ಮ ನೆಲಮಂಗಲ ಬಂದಿದ್ದಾಯಿತು. ಹಾಸ್ಪಿಟ್ಲ್ ಆ ಕಡೆ ಎಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ, ಬಸ್ ಸ್ಟ್ಯಾಂಡ್ ಇಂದ ಕಡೆ ಹೋಗ್ಬೇಕು. ಏನೂ ಬಿಟ್ಟಿಲ್ಲ ತಾನೆ ಕೈ ಕಾರಾಗೆ ತಿರ್ಗಾ ನೋಡ್ ಬರಂಗೆ ಮಾಡ್ಕೊಂಡ್ರಿ ನೋಡಿ. ಹಾಂ ಕಾಸು ತಂದಿಲ್ವೇನಮ್ಮ? ಸೊ ಫೋನಾಗೆಲ್ಲ ಮಾಡೋಕೆ ಆಲಕಣ ಮನಸ್ಸು ಕೈ ಕೊಡ್ತದೆ ಫೋನ್ ಪೇ. ಆಯ್ತು, ನಿನ್ಗೋಸ್ಕರ ಕೈ ಡ್ರೆಸ್ ಹಾಕೊಂಡು ಹಾಸ್ಪಿಟ್ಲ್ ಬಂದಿದ್ದಾಯಿತು. ಚಪ್ಪಲಿ ಎಲ್ಲ ಸೈಡಿಗೆ ಬಿಟ್ಬಿಡ್ರಿ, ಚಪ್ಪಲಿ ಇನ್ನೂ 3 ಅವರ್ ಕಣ್ಣಿ ಕಾಣಲ್ಲ. ಡ್ರಾಪ್ಸ್ ಎಲ್ಲ ಕೊಟ್ಟಿದ್ರೆ ರೆಡ್ನೆಸ್ ಕಮ್ಮಿ ಆಗುತ್ತೆ.
few moments later. ಆಪ್ರೇಷನ್ನು ಗಾಯ್ಸ್ ಆಪ್ರೇಷನ್ನು ಮಾಡಿಸ್ಲಿಲ್ಲ ಏಕೆ ನಾಳೆ ಇನ್ನು 6 ತಿಂಗಳು ಬಿಟ್ಕೊಂಬಂದ ಗಾಯ್ಸ್ ಅದೇನಾಯ್ತಪ್ಪ ಕತೆ ಅಂತಂದರೆ ನಾವು 15 ದಿವಸ ಮುಂಚೆ ಹೋಗಿದ್ವಲ್ಲ ಆಪ್ರೇಷನ್ ಮಾಡ್ಸೋಕ್ಕೆ ಅಂತ ಅವಾಗ ಇದ್ದಿದ್ದು ಸಿಚುಯೇಷನು ಅವಾಗಿದ್ದ ಕಂಡೀಷನ್ ಕಣ್ಣಿಂದ ಇವಾಗಿಲ್ವಂತೆ ಕಮ್ಮಿ ಆಗ್ಬಿಡೈತೆ ಅಂತಂದರು. ಅದು ಆಪ್ರೇಷನ್ ಮಾಡೋಕ್ಕಾಗಲ್ಲ, ಆಪ್ರೇಷನ್ ಸಿಗೋಲ್ಲ, ಅದು ಇನ್ನೂ ಸ್ವಲ್ಪ ಇದಾಗಬೇಕು, ದೊಡ್ಡ ಆಗಬೇಕು, ಹಂಗೆ ಹಿಂಗೆ ಅಂತೆಲ್ಲ ಅಂದ್ಬಿಟ್ರು. ಅದೇನೆಲ್ಲ ಮಾತಾಡಿದೆ. ಮತ್ತು ಅದೇನೋ ಯಶಸ್ವಿನಿ ಕಾರ್ಡು ಹಂಗೆ ಹಿಂಗೆ ಅಂತ ಕ್ಲೈಮ್ ಮಾಡೋಲ್ಲ, ಅದು ನಮಗೆ ಜಾಸ್ತಿ ಇದ್ರೇ ಕ್ಲೈಮ್ ಆಗೋದು, ಅಷ್ಟು ದೊಡ್ಡ ಆಗಿಲ್ಲ ಅದು ಅಂತಂದರು. ಯಶಸ್ವಿನಿ ಕಾರ್ಡ್ ಅಲ್ಲದಂಗೆ ಅಮೌಂಟ್ ಆದರೂ ಮಾಡಿಸಿ ಪರವಾಗಿಲ್ಲ, ಅದು ಹೆಂಗೆ ಇದ್ರೆ ದೊಡ್ಡ ಅದಲ್ಲ ಇವಾಗೆ ಮಾಡಿ ತೆಗೆದುಬಿಟ್ರೆ ಅದಕ್ಕೆ ಅದಕ್ಕೂ ಏನು ಯೂಸ್ ಇಲ್ಲ, ತೆಗ್ದು ಸುಮ್ಮನೆ ಇವಾಗ ನಾವೇ ಹಿಂಸೆ ಕೊಟ್ಟಂಗೆ ಆಗ್ತದೆ. ಅದನ್ನು ಒಂಚೂರು ದೊಡ್ಡ ಆದಮೇಲೆ ಕ್ಲಿಯರ್ ಮಾಡೋಣ, ಏನು ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಇನ್ನೂ 6 ತಿಂಗಳು ಮಾಡ್ಸೋದಾಗಿ ಅವಶ್ಯಕತೆ ಇಲ್ಲ, 6 ತಿಂಗಳು ಬಿಟ್ಕೊಂಬರ್ರಿ, ಸ್ವಲ್ಪ ದೊಡ್ಡ ಆದಮೇಲೆ ಮಾಡೋಣ ಅಂತಂದರು. ಸೊ ಅದಕ್ಕೋಸ್ಕರ ವಾಪಸ್ ಬಂದು ಅದೆಲ್ಲ ಚೆಕ್ಕಿಂಗ್ ಎಲ್ಲ ಆಯಿತು, ಡಾಕ್ಯುಮೆಂಟೇಷನ್ ಸೈನ್ ಆಯಿತು. ಒಂದ್ಸಲ ಮಿಷಿನ್ಗೆ ಹಾಕ್ಬಿಟ್ಟು ಚೆಕ್ ಮಾಡೋಕ್ಕೆ ಅಂತ ಹೋದ್ರೆ ಒಳಗಡೆ ತೋರಿಸ್ನಲ್ಲ ಅವೆಲ್ಲ ಲಾಸ್ಟ್ ಟೈಮು, ಅಲ್ಲಾಗಿ ಚೆಕ್ ಮಾಡಿದ್ಮೇಲೆ ಅವ್ರು ಡಾಕ್ಟ್ರ್ ಹೇಳ್ಬಿಟ್ರು ಆ ಥರ ಹಿಂಗೆ ಏನು ಯೂಸ್ ಇಲ್ಲ, ಅವಶ್ಯಕತೆ ಇಲ್ಲ ಆಪ್ರೇಷನ್ ಮಾಡೋದು ಹಂಗೆ ಅಂತ. ಸೊ ಆದರೂ ಮನಸ್ಸು ತಡೀತಾ ಇಲ್ಲ, ನಾಳೆಗೆ ಒಂದ್ಸಲಿ ಬೆಂಗಳೂರು ಒಂದ್ಸಲಿ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಅಲ್ಲೂ ಏನಾದರೂ ಹಿಂಗೆ ಅಂತ ಅಂದರು ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಸುಮ್ಮನೆ ಬಿಡೋದು, ಇಲ್ಲಾಂತಂದರೆ ಬೆಂಗಳೂರಲ್ಲಿ ಏನಂತಾರೆ ಅಲ್ಲಿ ತಿಳ್ಕೊಂಡು ಅಲ್ಲಿ ಮಾಡೇ ಬಿಡ್ತೀವಿ ಅಂತಂದರೆ ಅಲ್ಲಿ ಮಾಡಿಸ್ಬಿಡ್ತೀವಿ. ಇಷ್ಟ ಗೈಸ್, ಬೆಳಗಿನ ಜೋಶಲ್ಲಿ ಇದೆಲ್ಲ ಆಗೋತ್ತಲ್ಲ, ಇವಾಗ ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲಿಯರ್ ಆಗೋತ್ತಲ್ಲ ಅಂದ್ಬಿಟ್ಟು ಆಪ್ರೇಷನ್ ಮಾಡಿಸೇ ಬಿಡೋಣ ಫುಲ್ ರೆಡಿಯಾಗಿ ಪ್ರಿಪೇರ್ ಆಗೋದು. ಬಟ್ ಈ ಥರ ಆಗೋಯ್ತು, ಇಲ್ಲಿ ಒಳ್ಳೆದೇನೆ, ಕಮ್ಮಿ ಆಗೈತೆ, ಅಷ್ಟು ಖುಷಿ ಆಯಿತು. ಅವರು ಹೇಳಿದ್ರು 15 ದಿವಸ ಮುಂಚೆ ಸಿಕ್ಕಾಬಿಟ್ಟು ಜಾಸ್ತಿ ಐತಿ, ಇವಾಗೆಲ್ಲ ತೀರಾ ಕಮ್ಮಿ ಆಗ್ಬಿಟ್ಟೈತೆ, ಹಂಗೆ ಕಂಪ್ಲೀಟಾಗಿ ಹೊಟ್ಟರೆ ಸಾಕು, ಇನ್ನೂ ಖುಷಿ ಆಗುತ್ತದೆ. ಆದರೂ ನಾಳೆಗೆ ಬಿಡೋಲ್ಲ, ನಾಳೆಗೆ ಒಂದ್ಸರಿ ಹೋಗ್ಬಿಟ್ಟು ಕೇಳ್ಕೊಂಬರ್ತೀವಿ ಬೆಂಗಳೂರಲ್ಲಿ. ಐವತ್ತಲ್ಲಿ ಆವು ಒಂದು ಗಂಡಿ ಏನೋ ಇದು ಹಿಡಿವಾಗಲೇ ಗೊತ್ತಾಗಲ್ಲ ಆಮೇಲೆ ಏನು ಹಾಕಲಿಕ್ಕೆ ಏನು ಹಿಡಿಬೇಕಾರೆ ಬೋನ್ ಹಿಡಿವಾಗೆ ಗೊತ್ತದೆ. ಲಾಸ್ಟ್ ಟೈಮು 8 ಗಂಟೆ ಗೊತ್ತಿಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಸ್ಪಿಟ್ಲಿಂದ ಒಂದಾನು. ಏನೇ ಕೆಲಸ ಮಾಡ್ದೆ ಹೇಳಪ್ಪ ಅವಾಗಿಂದ? ಮಾಲಿಗೆ ತೋಗು ಯಾರು ನಿನ್ನೆಲ್ಲ ಅಮ್ಮನ ಕೆಲಸ ಇರೋದು. ಅಮ್ಮ ಬಂದು ಕಸ ಬಳದ್ಲು, ದನಿ ತಕ್ಕೋದು, ದನ ಹೊಡ್ಕೊಂಬಂದು, ಹಾಲು ಕರ್ದು ಹಾಕಿದ್ಲು, ಹೋಗಿ ಬಿಡಿಸ್ಕೊಂಬಂದು. ಅಷ್ಟೇ. ನಾನು ಬಂದು 4 ಗಂಟೆ ತನಕ ಮರಿಕಂಡೆ, ಪಾತ್ರೆ ತೊಳೆದೆ, ಕಸ ಗುಡ್ದೆ, ಟೀಕ್ತೆ, ಹೋಗ್ತಾ ಇದ್ದೀನಿ. ಅಷ್ಟೇ ನನ್ನ ಕೆಲಸ. ಅದು ಅಷ್ಟೇ. ಹಾಲು ಇನ್ನೂ ಸರಿ ನಿದ್ದೆ ಮಾಡ್ತೀವಿ, ಅಮ್ಮ ಹಾಕ್ಬೇಕು ಹೋದವಲ್ಲ ಮನೆಗೆ. ಹಂಗೆ ಮುಸ್ಕೊಂಡ್ಕೊಂಡಿದ್ದೆ. ನಾವು ಅಡುಗೆ ಏನು ನೀನು ಮಾಡೋದು ಇವತ್ತು? ಅಪ್ಪಂಗೆ ಹೇಳ್ತಾ ತಾಯಿ ಇವತ್ತು ಅಡುಗೆ ಇಬ್ಬರು ಎಷ್ಟು ಯಾರು ಗಂಡಸರು ಸೇರ್ಕೊಂಡು ಅಡುಗೆ ಮಾಡ್ಕೊಡ್ರಿ. ಅಪ್ಪ ಮಾಡ್ತದೆ, ನೀನು ಮಾಡು. ನಾನು ಮಾಡಕ್ ಬರೋಲ್ಲ, ಆಸೆ ಕೂತದೆ. ಏನಲ್ಲ ಇಲ್ಲ ಅಪ್ಪ ಒಂದೇನೆ. ಏನ್ ಮಾಡಕ್ ಕೂತದ ಅಡುಗೆ ಮಾಡೋಪ್ಪ? ನನಗೇನು ಮಾಡಕ್ ಬರಲ್ಲ, ಅನ್ನ ಮಾಡಕ್ ಆಸೆ ಬರೋದು. ಅನ್ನನೇ ಮಾಡೋದು ಸಾಕು, ಸಾರೈತೆ ಅದ್ರಾಗ ಹುಡ್ಕೋಣ. ಏನು ಮಾಡಿಸ್ತಿ? ಇವಾಗ ನೆಕ್ಸ್ಟ್ ನೋಡೋಣ, ಅಕ್ಕಿ ಅನ್ನ ಹೆಂಗ್ ಮಾಡ್ತಾರೆ ನೋಡೋಣ. ಅನ್ನ ಮಾಡಕ್ ಬರೋ ಯಾರು? ಆಯ್ತು ಮಾಡಪ್ಪ. ಅದಕ್ಕೆ ಕೂಗಮ್ಮ ಕರಿಯಮ್ಮ. ನೀನು ಬಾರ ಅವನಿಗೆ ಮಾಡಕ್ಕೆ. ಕೂಗಮ್ಮ. ನೀನೇ ಕೂಗೋಡು. ಕೂಗು. ಅಮ್ಮ್ಯಾಕ ಕೂಗ್ತದೆ. ನೀನೇ ಕೂಗು. ಏನೋ ನಾನು ಕೂಗಲ್ಲ. ಕೂಗಮ್ಮ. ಫೋನ್ ಎತ್ಕೊಂಡು ಅಡಿಗೆ ಇಲ್ವಾ? ಬಿದ್ದಿಲ್ವ ಅಲ್ಲಿ ಅದ್ರ ಮೇಲೆ? ಅಯ್ಯೋ ಏನು ಬಾಯ್ಲಿ ನೀರು ತಂದು ಇಲ್ಲೇ ಇಕ್ಬಿಡೋದಲ್ಲ, ಇದನ್ನ ಗಾಡಿನೂ ಅಲ್ಲೇ ನಿಲ್ಸ್ಬಿಡ್ತೀವಿ. ಬೆಳೆ ಹಂಗೆ ತೊಗೊಂಡೋಗ್ಬೇಕಲ್ಲ. ಅದು ಅದಕ್ಕೆ ಅಲ್ಲೇ ಇರೋದಲ್ಲ ಬೆಳಗ್ಗೆ. ಗೈಸ್ ನನ್ನ ತಂಗಿ ಆಧಾರ್ ಕಾರ್ಡ್ ಹೆಂಗ್ ತೋರ್ಸ್ಲಾ? ನಾನೇನು ನಿಂದ ತೋರಿಸ್ಬಿಡ್ತೀನಿ ಅಷ್ಟೇ. ನನ್ನ ತಂಗಿಗಳು, ನನ್ನ ತಂಗಿ ಆಧಾರ್ ಕಾರ್ಡ್ ಹೆಂಗ್ ನೋಡ್ರಿ. ಯಾವ್ದು ಚಿಕ್ಕ ವಯಸ್ಸು ಫೋಟೋ ನೋಡಿ. ಅರ್ಧ ತೋರಿಸಿದ್ದೀನಿ, ಅರ್ಧ ನೋಡ್ಬಿಟ್ರೆ ಎಲ್ಲ ಹಾಕ್ಬಿಡ್ತಾರೆ ಅಷ್ಟೇ. ಮುಗ್ದೋಯ್ ಕತೆ ನಿಂದು. ಗೈಸ್ ಊಟ ತೋರಿಸ್ತೀನಿ ನೋಡಿ ಹೆಂಗಳಿಂದ. ನಾನು ಇದೆಲ್ಲ ಮುಂದೆ ಆದ್ರೆ ಅಷ್ಟೇ. ಈಗ ತೋರಿಸಿಲ್ಲ ಬಿಡಪ್ಪ, ಈಗ ಹೋಗಿ ಮುಂದೆ ನೋಡಮ್ಮ. ಏನು ರೀ ಸ್ವಾಮಿ? ಯಪ್ಪ ಅವಳಿಗೆ ಅಂತ ಮಾಡೋದಪ್ಪ, ಮಗಳ ಕೈಲಿ ಆಗಲ್ಲ ಅಂತ. ನಾನು ಎದ್ದೇಳಪ್ಪ. ಏನು ಅಡುಗೆ ಮಾಡಲಿಗ? ಮುದ್ದೆ ಅನ್ನ ಮಾಡೋದು ಸಾಕು. ಸಾರು ಸಾರು ಅದೇ ಸಾಕು, ಮುದ್ದೆ ಅನ್ನ ಒಂದು ಮಾಡ್ಲಪ್ಪ. ಎದ್ದಾರ 8 ಗಂಟೆ ಆಯ್ತು. 8 ಗಂಟೆ ಆಯ್ತು. ಮಾಡ್ರಿ ಇಬ್ರು ಇಲ್ವಾ? ನೀನು ಗಂಡಸ ಕೈಲಿ ಮಾಡಿಸ್ಕೊಂಡು ಉಣ್ಣೋರು ನೀವೇ ಅಂತವ್ರಿಗೆ. ನೀನ್ ಮಾಡ್ಬೇಕಪ್ಪ, ಅವ್ರು ಸಾಕಾಗಿಲ್ವಾ ತಾರಿಂದ? ನಮಗೆ ಸಾಕಾಗಿಲ್ವಾ? ನಮ್ಗೆ ಅದಕ್ಕೆ ಸಾಕಾಗಿ. ಎಷ್ಟು ಜನ ಮನೆಗೆ ಗಂಡಸರು ಮಾಡ್ತಾರೆ ಹೇಳಪ್ಪ? ನನಗೆ ಇದಕ್ಕಿಂತ ಕರ್ಕೊಂಡು ಹೋಗಪ್ಪ, ಇದೆಲ್ಲ ಇರ್ತಾವ ಇಸ್ಕೊಂಡ್ ನಾರಾಯಣ ಅಂತ ಅದಂತೆ. ನಾರಾಯಣ ಹತ್ರ ಎಲ್ಲೊಂದ್ಸರಿ ಚೆಕ್ ಮಾಡ್ಸ್ಕೊಂಡು ಒಂದ್ಸಲಿ ಹೋಗಿ.
ಯಾವ ನಾರಾಯಣ ಬೇಡ ನೀವು ಅಲ್ಲಿ ಹೋಗಲ್ಲ ಸುಮ್ಮನೆ ನೀನು. ಎಲ್ಲಿಗೆ? ಆ ಒಳ್ಳೆ ಹಾಸ್ಪಿಟ್ಲ್ ಕೊನೋಗ ಅಲ್ಲಿ. ಯಾವುದು? ವಿಂಟೋ. ಯಾವುದಪ್ಪ ವಿಂಟೋ? ವಿಂಟೋ ಹಾಸ್ಪಿಟ್ಲು ಅಂತ. ನಾನು ಮೊಮ್ಮನ್ ಕರ್ಕೊಂಡು ಹೋಗ್ತೀನಿ, 1 ವಾರ ಅಲ್ಲಿ ಹೇಳಿ ಅಡ್ಮಿಟ್ ಮಾಡಿ. ಇಲ್ಲೂ ಚೆನ್ನಾಗಿರ್ತದಂತೆ. ನಿಂಗೆ ಗೊತ್ತಿಲ್ಲ, ನೀನು ಅಲ್ಲಿ ಹೋಗಿ ಸುಮ್ಮನೆ. ಅಲ್ಲ ದೂರ ಅದು, ಅಲ್ಲಿ ನಲ್ಲಿ ಕಾಲೇಜ್ ಅದು. ನನಗೆ ಕಾಲೇಜ್ ಇಟ್ಬಿಟ್ಟು ತೋರಿಸ್ಕೊಂಬಾಗ ಅಡ್ಮಿಟ್ ಮಾಡಿದ್ರೆ ನಾನು ಓದ್ತೀನಿ ಇರ್ತೀನಿ. ನಾಳೆ ತೋರ್ಸ್ಕೊಂಬರ್ಕೆ ಯಾರು ಹೋಗ್ತಾರೆ? ಈಗ ಅಮ್ಮಂಗೆ ಹೋಗಕ್ಕೆ ಬರಂಗಿದ್ರೆ ಹೆಂಗೋ ಕಳ್ಸೋದಿತ್ತು ಅಣ್ಣನ ಜೊತೆ ಮಾಡಿ. ಆ ಅಣ್ಣ ಅಲ್ಲಿ ಬರೋದು. ನೀನು ಹೋಗು. ನಾನು ಕಾಲೇಜ್ಗೆ ಹೋಗ್ಬೇಕು ಬೆಳಿಗ್ಗೆ. 27ನೇ ತಾರೀಕಿಂದ ಅಂದೆ. ಆಲ್ ಟಿಕೆಟ್ ಎಲ್ಲ ಇಸ್ಕೊಂಡಿಂದ ಬೇಜಾನ್ ಕೆಲಸಗಳು ಮುಗಿಸ್ಕೊಂಬರಕ್ಕೆ ಎಲ್ಲ ಮುಗಿಲೇಬೇಕು. ನಾಳೆಗೆ ಹೋಗಲಿಲ್ಲ ಅಂದರೆ ಮುಗಿದೈತೆ ನಡಕ್ಕೆ. ಏನೇ ತಲೆ ಮೇಲೆ ತಲೆ ಬೀರಲಿ, ತಿಪ್ಪೂರ್ಲಾಗ ಹಾಕೋರು ಅಡಿಗೆ ಸೇರ್ಕೊಂಡಂಗಿಲ್ಲ, ಹೋಗಲೇಬೇಕು. ನೋಡೋದು ಅದಕ್ಕೆ ಮಾರ್ಕೆಟಿಗೆ ಕಳಿಸ್ಬಿಡು. ಅವನು ಕರ್ಕೊಂಡು ಓದ್ತೀನಮ್ಮ ಮಾರ್ಕೆಟ್ಗೆ. ಗೊತ್ತಾಗಬೇಕಲ್ಲ ಅಲ್ಲಿ ಎಲ್ಲಿ ಹಿಡ್ದಿದ್ದೀನಿ, ಏನು ಮಾಡಿದ್ದೀನಿ ಅಂತ ಫೋನ್ ಮಾತಾಡೋಕ್ಕೆ. ಬಸ್ ಸ್ಟ್ಯಾಂಡು ಎಲ್ಲ ನುಗ್ಗು ಅಡ್ಕೇಳ್ರಿ. ಆಮೇಲೆ ಯಾರನ್ನ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ? ಅವ್ರ ಮನೆಗೆ ಕಿಡ್ನಾಪ್ ಮಾಡ್ಬಿಟ್ಟು ಮಾರ್ಕೊಂಡು ಹೋಗ್ತಾರೆ. ಇನ್ನ ಎಲ್ಲ ಬೆಂಗಳೂರಲ್ಲಿ ಹೋಯ್ ನಮ್ಮ ಕಡೆ ಮಾತಾಡ್ಸೋದಿಲ್ಲ ಅವರು. ಮಾತಾಡ್ಸ್ತಾರೆ ಹೋಗಮ್ಮ. ಹಂಗೇನಾರು ಗೊತ್ತಾಗ ತಿರ್ಗಿ ವಾಪಸ್ ನೆನಮಲ್ ಬಸ್ ಕೂಡ ಅಷ್ಟೇ. ಅಷ್ಟೇ. ನೆಲಮಲ ಮಾರ್ಕೆಟ್. ಯಾರನ್ನ ಹೇಳಿ ಹೇಳ್ತಾರೆ ನೆನಮಲ್ ಕೆಲಸ ಹೋಗ್ತದೆ ಅಂತಂದ್ರೆ ಆ ಕಂಡಕ್ಟರ್ ತೋರಿಸ್ತಾರೆ, ಎತ್ಕೊಂಬತ್ತದೆ. ಹಂಗಾರೆ ಇವತ್ತೇನೇನು ಮಾಡ್ಕೊಂಬಂದ್ರಪ್ಪ ಹೋಗಿ ತಯಂಗಾರ ಒಂದ್ಸರಿ ಮಾಡ್ಬಿಡೋಣ. ಕರ್ಕೊಂಡೋಗಿ ಎಲ್ಲ ಸಿಟಿ ಚಿಕ್ಕಪೇಟೆ ಎಲ್ಲ ನಾವು ಗಲ್ಲಿ ಬಿಟ್ಬಿಡೋಣ. ಬರೋದೇ ಇಲ್ಲ. ಏನು ಮಾಡ್ತೀಯ ಅಲ್ಲಿ ಮತ್ತೀಗ? ಏನು ಮಾಡ್ತೀಯ? ಇನ್ನು ನಾವು ಓದಿರೋರು ಬರೋ, ನೀನು ಬರ್ದಂಗಿತ್ತು ಅನ್ಗ್ಯ. ಅಲ್ಲ ಕಣಪ್ಪ ಇರಪ್ಪ, ಏನು ಮಾಡ್ತೀಯಮ್ಮ ಬರಲಿಲ್ಲ ಅಂದರೆ? ಅದೇನೋ ಕೂತಿರ್ತಾಳೆ, ಯಾರು ಕರ್ಕೊಂಡು ಹೋಗ್ತಾರೆ. ನಾನು ಶಿವಗಂಗಿಗೆ ಅಲ್ಲ ಚಿಂಚಿಂಗಿರಿ ಕರ್ಕೊಂಡು ಯಾವುದೋ ಮೂಲೆ ಕೂತ್ಕೊಂಡ್ಬಿಟ್ಟಾಳು. ಹುಡುಕಿ ಸಾಕ. ಯಾವ್ದು ಮುಡ್ಕೆ ಕೂತಿಲ್ಲ, ಗಾಡಿ ತಗೊಂಡು ಕೂತಿದ್ದೆ. ಗಾಡಿ ಎಲ್ಲಿ ನೋಡ್ಕೊಂಡಿದ್ದ? ಹುಡುಕಿ ಜಾಗನೇ ಇಲ್ಲ ಅವತ್ತು. ಹುಡುಕಿ ಸುಸ್ತಾಗೋದು. ಆಮೇಲೆ ಬಿಡು ಮನೆ ಕಡೆಗೆ ಬಂದ. ಆಮೇಲೆ ತಡಿ ಗಾಡಿ ನೋಡೋಣ ಅಂತ ಬಂದ್ರೆ ಕೂತವಳಣ್ಣ ಗಾಡಿ ಬಿಡ್ದಾಗಿ. ಈಗೇನಯ್ಯ ಏನಿಲ್ಲ. ಈಗ ತೀರ್ನ ದೇವಸ್ಥಾನಕ್ಕೆ ಹೋಗಿ ಬರೋದು, ಚಿಂಚನಗಿರಿಗೆ ಹೋಗಿ. ನೀನ್ ತಪ್ಪಿಸ್ಕೊಂಡ್ರು ಕರ್ಕೊಂಬರೋ ಜನ ಅವ್ರು ಬಿಡುಗ. ಇನ್ನು ನೀನ್ ಬರಕ್ಕಾಗಲ್ಲ, ನಾನ್ ಬರ್ತೀನಿ. ಒಂದ್ ದಿವಸ ಮಾಡೋಣ ವ್ಲಾಗ್ನ. ಚಿಕ್ಕಪೇಟೆ ಸಿಟಿ ತನಕ ಕುತ್ಕೊಂಡ್ಬಿಡೋದು ಎಲ್ಲಾದ್ರು. ಒಂದು GPS ಹಾಕ್ಬಿಟ್ಟು ಎಲ್ಲ ನಾವು ಕಳೆದ ಹುಡುಕೊಂಬರಕ್ಕೆ ಬಾರಾಮರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗಿ. ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟೋದೇ ಬೇಡ, ಸುಮ್ಮನೆ ಕರ್ಕೊಂಡು ಬಿಟ್ಟರೆ ಸಾಕು. ಚಿಕ್ಕಪೇಟೆಲಿ ರೋಡ್ ಕಣ್ಣಿಗೆ ಕಾಣಕ್ಕಾಗಲ್ಲ. ಅಲ್ಲಿ ನಾವು ಅದ್ರಲ್ಲಿ ತಲೆ ಕೆಡ್ತದೆ ಹೆಂಗಪ್ಪ ಅಂತ ಮ್ಯಾಪ್ ಹಾಕೊಂಡ್ಬರ್ತೀವಿ. ಇದು ಮಾಡ್ತಾ ಇದ್ದೀರಿ ಬ್ರಷ್. ಓಹೋ ನೋಡಮ್ಮ, ಗುರುವಾರ ತಿನ್ನಲ್ಲ. ಗುರುವಾರ ಆಗುತ್ತೆ. ಗುರುವಾರ ರಾಘವೇಂದ್ರ ಒಂದ್ ಮಂಕ್ಳಿನೂ ನಾನು ಮಂತ್ರಾಲಯಕ್ಕೆ ಹೋದ್ರೆ ನಾನು ಬಾಡ್ ತಿನ್ನೋದೇ ಬಿಟ್ಬಿಡ್ತೀನಿ. ಗುರುವಾರನೇ ಅಲ್ಲ, ನಡೆಯಂಗ ಹೋಗೋಣ ಶನಿವಾರ. ಗುರುವಾರನೇ ಅಲ್ಲ, ಇನ್ನು ಬಾಡಿ ತಿನ್ನೋದೇ ಬಿಟ್ಬಿಡ್ತೀನಿ. ಅಲ್ಲಿ ಹೋದೆ ಅಂದ್ರೆ ಅದಕ್ಕೆ ಓದ್ತಾ ಇಲ್ಲ ನಾನು. ಚಿಕ್ಕದ್ರು ತಿನ್ನ ಅಂತ ವಂಶ ನಿಮ್ದು ಅಂತದ್ದ ಅಂತ ವಂಶಕ್ಕೆ ಸೊಸೆ ನೀನೇ. ನನಗೆ ಹಿಂಗೇನದ್ ಗೊತ್ತಿರ್ಲಿಲ್ಲಪ್ಪ. ಏನಾದ್ರು ಮದುವೆ ಆಗ್ತಿರ್ಲಿವಾ? ಗೊತ್ತಿರ್ಲಿಲ್ಲ. ಹಂಗಾರೆ ನೀನು ಹುಡುಗಿಯಿಂದ ದೇವ್ರಾಣೆ ನಾನು ಹೇಳ್ತೀನಿ ನೋಡು, ಈ ಬುದ್ಧಿ ಅವಾಗ ಇದ್ದಿದ್ರೆ ಈ ಪಂಪ್ಗೆ ಯಾರು ಮದ್ವೆ ಆಗ್ತಿದ್ರು? ಯಾರು ಈ ಒಳ್ಳೆ ಡೈಲಾಗ್ ಅದು ಎಲ್ಲಾರು ಅದೇ ಹೇಳೋದು. ನನ್ನಂತ ಗಂಡ ಸಿಗ್ಬೇಕು ಅಂದ್ರೆ ನೀನು 7 ಶರಣು ಇರ್ಬೇಕು. ಎದ್ದನ್ಮೇಕಿ ಅಲ್ಲ ನಮ್ಮ ಹಂಗೆ ಹೆಣ್ಮಕ್ಳು ಆಗೋದ್ವಾ? ಆಗ್ಬಪ್ಪ, ಏನ್ ಮಾಡೋಣ? ಲವ್ ಆಯ್ತು ನೋಡಪ್ಪ, ಆಯ್ತು ಅಪ್ಪನ ಮೇಲೆ ಮದ್ವೆ ಆಗಿದ್ಯಪ್ಪ ನೀನ್ ಬಂದಿದ್ದು ಮುಷಿದಮ್ಮಗ. ಅಲ್ಲ ಕಣಮ್ಮ, ಲವ್ ಆಯ್ತು ಅಲ್ವ ಹೇಳು? ಲವ್ ಆಯ್ತು ಇಲ್ವಾ? ನೋವು ಅದೇ ಇಂಥ ಜಾಸ್ತಿ ಜಾಸ್ತಿ ಒಳಗೆ ಆಯ್ತು ಹಂಗಾರೆ. ಚೇಷ್ಟೆ ಮಾಡ್ಕೊಂಡು ನಿನ್ನ ಹತ್ರ ಮಂತ್ರಾಲಯಕ್ಕೆ ಹೋಗೋರು ಯಾವಾಗೂ ನಾನು ಹೋಗಿದ್ರತೆ ಇವತ್ತು ಬಂದಿರ್ಬೇಕಲ್ಲ. ನೀನು ಸರಿ ಹೋಗಿ ಅವ್ರು ಮಂತ್ರಾಲಯಕ್ಕೆ ತಾಯಿ ನಿಮ್ಮ ಯಜಮಾನ ಕರ್ಕೊಡ್ತಲ್ಲ. ನೀ ಎಕ್ಸಾಮ್ ಬಂದ್ಮೇಲೆ ಹೋಗ್ಬಿಟ್ಟಿಲ್ಲ. ಓಹೋ ನಾಗೇಶ್ ನಾವೇ ಕಾರ್ತಾವ ಸೆಕೆಂಡ್ ಹ್ಯಾಂಡ್ ನೋಡ್ತಾ ಇದ್ದೀನಿ. ಹೋಗೋಣ ಸೆಕೆಂಡ್ ಹ್ಯಾಂಡ್ ಶಿಫ್ಟ್ ತಗೋತೀನಿ. ತಗೊಳ್ಳೇನು ನಮ್ಗೆ ಯಾಕೆ ಆರ್ಬಿಡ ಹೋಗು. ಬೆಳಗ್ಗೆ ನೋಡ್ದೇನಪ್ಪ ಆಯ್ತು ಹಾಸ್ಪಿಟ್ಲಿಗೆ ಹೋಗಕ್ಕೆ ಹೆಂಗಾಯ್ತು ಅಂತ. ಏನಾಯ್ತು ಪಾಪ? ಏನೋ ಒಂದು ನೋಡಿ ಜನ ಉಳಿಸ್ಕೊಂಡಿದ್ದಕ್ಕೆ ನೋಡಿ ನಾವು ಅರ್ಜೆಂಟ್ ಬರ್ಬೋದು ಮಗಳ ಮನೆಗೆ. ನೋಡಿ ಏನಂತಾರೆ, ನೀವು ಯಾವಾಗನ ತಗೊಂಡೋಗಪ್ಪ ಅಂತದ ಹಂಗಂತಾರೆ. ನಾವು ಎಷ್ಟು ಸಲ ಗೆಲ್ತೀಯ ನಿನಗೆ? ಅವ್ರಿಗೆ ಕೊಡೋಕೆ ಮಾರಾಡಿದ್ರು ನಮಗೆ ಅನ್ಸಲ್ಲ, ನಮಗೆ ಮನ್ಸಿಗೆ ಅಡಿಬೇಕಲ್ಲ. ಎಷ್ಟು ಸಲ ಅಂತ ಕೇಳ್ತೀಯ? ಗೆಲುಪ್ ಮಾಡಿದ್ದು ಅಂದ್ರೆ ನಾವು ಮನೆಯ ಮದುವೆ ಮಾಡೋ ಸ್ಟಾರ್ಟಿಂಗಿಂದ ಅವ್ರ ಕಾರಾಗೆ ಓಡಾಡಿದ್ವು. ಇವತ್ತಿನವ್ರಿಗೂ ಬೇಜಾರು ಮಾಡ್ಕೊಂಡಿಲ್ಲ ನೋಡ. ಅಂಥ ಸ್ನೇಹಿತರು ಇರ್ಬೇಕಿದ್ರೆ ಬಿಡೋ. ಹಣೆ ಇದ್ದಿರೋದು ಕಥೆನೇ ಬೇರೆ ಇತ್ತು. ಓಡಾಗ ಅಡುಗೆ ಮಾಡೋದಕ್ಕೆ ಉಳ್ಗಳ್ದು ಬಿಡೋನು. ಬಂದ್ಬಿಡು.
ನಮ್ಮ ಅಪ್ಪನ ಫ್ರೆಂಡು ಕ್ಯಾನ್ಸರ್ ಬಂದು ಇರೋಬಿಟ್ರು ಅವ್ರ ಮಗನ ಕಾರು ಓಡು 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 ಅಡುಗೆ ಮಾಡೋವು ಹಣ ಐಶ್ವರ್ಯ ಇರ್ಬಾರ್ದು. ಅಲ್ಲ ನಮ್ಮ ಅಪ್ಪ ಏನಂತ ಹೇಳ್ತಾನೆ ಹಣ ಐಶ್ವರ್ಯ ಇದ್ರಲ್ಲ ಜನ ಇರ್ಬೇಕು ಮೇಯ್ನು. ಈಗ ನೋಡು ನಾನು ಹೊಲ ಉಳ್ಬೇಕು ಅಂದ್ರೆ ಟಕ್ ಅಂತ ಬರ ಬೇಡ್ಕೊಂಡು ಹೋಗು ಅಂತಾರೆ. ನಾನು ಕಲ್ತ್ಬಿಡ್ತೀನಿ. ದನ ಹಿಂದಗಡೆ ಪರ್ನುತ್ತವಲ್ಲ ಪರ್ನುಚ್ಚದ್ ಕೊಳಿಯೋಗು ಪರ್ನ ಟ್ಯಾಕ್ಟ್ರಿ ಓಡ್ಸಕ್ ಬಿಟ್ಕೋ ನಂಗೆ ಡ್ರೈವಿಂಗ್ಗೆ ಬರಲ್ವಾ? ನಂಗೆ ಡ್ರೈವಿಂಗ್ಗೆ ಬರಲ್ವಾ? ಅಯ್ಯಪ್ಪ ನೀನು ಫಸ್ಟು ಟ್ಯಾಕ್ಟರ್ ಓಡಿಸೋ ಕಲಿಯಪ್ಪ, ಆಮೇಲೆ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂತೀನಿ ಒಂದು 2 ಲಕ್ಷಕ್ಕೆ, ಅದನ್ನ ನೋಡ್ಸ್ಕಲಿವಂತಿ. ಆಮೇಲೆ ಕರ್ಕೊಂಡು ಹಳ್ಳಿ ಗಂಡ ಹೆಂಡ್ರು ಉಳಾಗ್ ಮಾಡ್ಕೊಂಡು ಈ ತಂಗಿ ಮಗಳ ಮನೆಗೆ ಹೋಗಿ ಬರೀರಂತಿ. ನಾನು ಹೆಂಗೆ ಬೆಂಗ್ಳೂರಿಗೆ ಹೋಗ್ತೀನಿ, ನಾನು ಸೆಟ್ಲ್ ಆಗ್ತೀನಲ್ಲ ಅವಾಗ. ನಾನು ಓದ್ತೀನಿ ಅಲ್ಲಿ ಕರ್ಕೊಂಡು. ಯಾಕಾಗಲ್ಲ, ಟ್ಯಾಕ್ ಓಡಿಸೋ ಕಲಿ, ಕಾರ್ ಓಡಿಸೋ ಆರಾಮ ಕಲಿತಿ. ಇಪ್ಪಾಗ್ಲಪ್ಪ ನಮ್ಮ ಸ್ಕೂಲ್ ತಕ ನೀನು ಕಲಿತಿ ಬಿಟ್ಟು ನಾಡಿದ್ರೆ ಕಲ್ಸಿನಿ. ಏನು ಮಾಡ್ತೀಯಾ ಈಗ ಆಷಾಢದ ಅಶೋಕ್ ಏನೋ ತಂದಿದ್ರೆ ಆಷಾಢ ಮುಗಿಸೋ ವರ್ಷ ಕಲ್ಸಿನಿ. ನಮ್ಮ ಮನೆಗೆ ಇಲ್ವಲ್ಲ ಫಸ್ಟು. ಒಳಗಪ್ಪ ಮಾಡಪ್ಪ ಒಳಗೆ ರೆಡಿ. ಪರ್ಪಲ್ ಸೀರೆ, ಒಳಗು ಜರಿ ಸೀರೆ, ಪರ್ಪಲ್ ಸೀರೆ, ಏನು ಅಡುಗೆ ನಾನು ಜರಿ ಸೀರೆ, ಪರ್ಪಲ್ ಸೀರೆ. ಅಮ್ಮ ಸಣ್ಣ ಪುಟ್ಟ ಮಾಡೋದಂದಿ ಮಾಡಿದ್ರು ಇರ್ಲಿ ಪಾರ್ಲಂಬರಿ ನಾವು ಹಚ್ಕಟ್ಟ ಮಲಿಕತಿ ಮಲಿಕ ನಡೆಯವ. ನಾನು ಸಾಯಂಕಾಲ ಉಂಡಿದ್ದೀನಿ. ನಾನು ಸಾಯಂಕಾಲ ಉಂಡೆ, ಗುಡು ಮತ್ತೆ ನನಗೂ ಹಸ್ವಿಲ್ಲ. ನಾನು ನೋಡಿ ಕೈ ಕೊಟ್ಟೆ ಅಂದ್ರೆ ಮಲಿಕತಿ. ಇವ್ರಿಬ್ರು ತಿಂದಾಗ ನಾವಿಬ್ರು ಗೋವಿಂದ. ಬರತ್ತೇನು ಹೋಟ್ಲ ಹೋಗ್ರಣ್ಣ. ಹೋಗ್ಬಾ ಎಗ್ ರೈಸ್ ಮಾಡ್ತದ ಚಂದ್ರಣ್ಣ. ನಮಗೂ ಒಂದಿಷ್ಟು ಆಗ ಇದೇ ನೀನ್ ಬಾಳೆ ತಿಂತೀನಿ. ನಾನು ಒಂದ್ರಲ್ಲಿ ಬಂದ್ಮೇಲೆ ನಾನು ತಿಂದ್ಬಿಟ್ರೆ ಆಮೇಲೆ ಕೇಳು. ಅಯ್ಯ ನೀನು ಅಪ್ಪನೂ ಸರ್ ಹುಡಿಬೇಡ ಸುಂದರ. ನಮ್ಮ ಅಪ್ಪ ಆಷಾಢದಾಗೆ ಇದು ಶ್ರಾವಣದಾಗೆ ಬಿಡಲ್ಲ. ಅದು ಹಂಗ ಕಾರ್ತಿಕ್ ತಗ ಒಂಚೂರು 1 ತಿಂಗಳು ದೇವರಾಗಿರ್ತಾರೆ. ಅದೇನ ಅವಾಗ ಕಣ್ಣಿಂದ ಏನು ಪ್ರಾಬ್ಲಮ್ ಇಲ್ವಾ? ಏನು ಅನ್ಸ್ತದೆ ಏನೋ ಒಂದು ಕರೆಕ್ಟಾಗಿ ಹೇಳು. ದೇವರೇ ಏನು ಅನ್ನಕಲ್ಲಂಬ್ರಿ. ಉಂಟು ಕಾಲ ಆಯ್ತು, ನೊಯ್ಯಲ್ಲ ಏನು ಇಲ್ಲ, ನೊಯ್ಯಲ್ಲ, ಒಂದು ಚುಚ್ಚಲ್ಲ. ನಿಮ್ಗೆ ರೆಪ್ಪೆ ಕ್ಲೋಸ್ ಮಾಡ್ಬೇಕು, ನಿಮ್ಗೆ ಏನು ಗೊತ್ತಲ್ವಾ? ಏನು ಗೊತ್ತಲ್ಲ. ದೇವಸ್ಥಾನಕ್ಕೆ ಹೋಗಿ ಏನೋ ಬೇಡ್ಕೊಂಡ ಒಳ್ಳೇದಾಗ್ಲವ ತಾಯಿ, ನಮ್ಮವ್ವ ಕಣ್ಣಾಸ್ಪತ್ರೆಗೆ ಬರ್ತಿದ್ದೀನಿ, ಏನು ಇಲ್ದಂಗೆ ಕಾಪಾಡವ. ಮೇಲೆ ಆಗೋಯ್ತು ಹಂಗೆ ಮೇಲೆ ತಾಯಿ ನಮ್ಮವ್ವ ಅಂತ ಕೈ ಮುಗಿ ಹಂಗೆ ವಾಟರ್ಸೋದೆ ನಾವು ನೋಡೋದು. ಹೋಗಣೆ 15 ದಿವಸ ಮುಂಚೆ ಇದ್ದಷ್ಟು ಇವಾಗ ಇಲ್ವಂತ ಕಮ್ಮಿ ಆಗದೆ. ಎಲ್ಲ ಕಮ್ಮಿ ಆಗ್ಬಿಟ್ಟದ ಈಗ. ಅದು ಫಸ್ಟ್ ದಪ್ಪು ಕಾಣ್ತದೆ, ಇವಾಗ ಕಾಣಿಸೋದೇ ಇಲ್ಲ ಅದು. ಅದಕ್ಕೆ ನಾಳೆ ಹೋಗ್ಬಿಟ್ಟು ಬೇರೆ ಡ್ರಾಪ್ ಹೊಡ್ಸ್ಕೊಂಬರೋಣ ಅಲ್ಲಿ ಹೋಗಿ ದೊಡ್ಡ ಆಸ್ಪತ್ರೆಗೆ. ದೇವ್ರನ್ನ ಬೇಡ್ಕೊಂಬಂದೆ. ಹಂಗೆ ಕರ್ದಂಗೆ ತಾಯಿ ನಮ್ಮವ್ವ ನನಗೆ ಈ ವಯಸ್ಸಿಗೆ ಕಣ್ಣು ಆಪರೇಷನ್ ಹಾಕವ, ನೀನೇ ಪರಿಹಾರ ಮಾಡ್ಕೊಳವ. ನಿಜವಾಗ್ಲೂ ಬೇಡ್ಕಂಡ ದೇವಸ್ಥಾನ ಅಪ್ಪ ಶನಿವಾರ ಹೋಗ್ತೀನಿ ಗುರುವಾರ. ಯಾವ ದೇವಸ್ಥಾನ ದೇವ್ರ ಒಳ್ಳೇದು ಆಗೋ ನೋಡ್ರಿ ಮಳೆ ಬಂತು. ಬೆಟ್ಟಮ್ಮ ಬೆಟ್ಟದಮ್ಮ ಬೆಟ್ಟದಮ್ಮ ಅಲ್ಲ, ಮೊನ್ನೆ ಒಯ್ದು ನಾವಲ್ಲೇ ಇಲ್ಲಿ ಚಿಕ್ಕಮಂಗ್ಳೂರ್ಗೆ. ಇದು ಕಡೂರು ದುರ್ಗಾ ಪರಮೇಶ್ವರಿ. ಇಲ್ಲಿ ಮಳೆ ಬಂತಲ್ಲ. ಏನ್ ಯಾಕೆ ಬಿಡು ಒಳಗು. ಗಾಯ್ಸ್, ಬೆಳಗ್ಗೆ ಸಾರಿಗೆ ಉಮಾದೇವಿಯವರು ಮುದ್ದೆ ಮಾಡಿಕೋರು, ಅದೇ ಸಾಂಬಾರಿನ ಮುದ್ದೆ, ಹುಳಿ ಸಾರು, ಆಮೇಲೆ ಜೊತೆಗೆ ಕಾಳು ಹಪ್ಪಳ, ಆಮೇಲೆ ಹಳಸಿನ ಹಪ್ಪಳ ರುಚಿಗೆ ಸೈಡ್ಸ್ಗೆ. ಶಬ್ಬಾಸ್ ಬಿಡಿ, ಸಿಕ್ಕಾಪಟ್ಟೆ ದೊಡ್ಡ ಮುದ್ದೆ ಕಂಡಿದ್ದೆ, ಅದಕ್ಕೆ ಹಿಂಗಿದೆ ನೀನು ಸೊಳ್ಳೆ ಕಂಡು. ಅವ ಇದು ಎಷ್ಟು ಸ್ಟ್ರೈಟ್ ಮಾಡ್ಸೋ ಯಾಕಮ್ಮ ಹಿಂಗವೆ ಕಡಿ ಕೂತಿದ್ದೆ. ನಾನು ಹೋಗೋ ಸ್ವಲ್ಪ ಬಣ್ಣ ಹಾಕ್ಸೋಡತ್ತೀನಿ ಬೆಳೆ ಕೂಲ್ಗೆಲ್ಲ. ಇದಾಕ್ಬಿಡೋಣ, ರೆಡ್ ಕಲರ್ ಹಾಕ್ಬಿಡೋಣ, ಬರ್ಗಂಡೆ ಹಾಕ್ಬಿಡೋಣ. ನಾನು ಹಾಸಿದಾರ ಮುಂದೆ ಮೆಹಂದಿ ಹಾಕಿಸ್ಕೊಳಮ್ಮ. ಆಯ್ತು ಬಣ್ಣ ಮೆಹಂದಿ ಕೊಡೋಣ ಅಂದೆನಗೆ. ತಾಯಿ ನಾನು ಹಾಕ್ತಿಲ್ಲ ಶಾಂಪು ಅದಾಕೇನೋ ಇನ್ನ ಹುಡುಗಾಗಪ್ಪ ಹಂಗೇನು ಬೇಡ. ಬುಧಾಲ ಹೇಳಿದ್ರು ನೀನು ಇನ್ನು ಆಂಟಿಯಾಗಿ ಒಜ್ಜೆ ಆಗ್ತಾ ಇದೆಯಾ ಅಲ್ಲಿ. ಒಂದ್ಸತಿ ಹಾಕೊಂಡು ಹೋಗ್ತೀನಿ. ನೀನು ಹುಡುಗಿ ಆಗ್ಬೇಡ, ಆಂಟಿಯಾಗಿ ಸಾಕು, ಒಜ್ಜೆ ಆಗ್ತಾ ಇದೀವಿ ಇವಾಗ. ಅದೇ ಹಿಂಗೆ ಇರ್ತೀಯ. ಏನು ಇದೆ ಇಲ್ಲ. ನಮ್ಮ ಅಮ್ಮನಿಗೆ ಹಿಂಗಿರ್ಬೇಕು. ಒಂದು ಡ್ರೆಸ್ ಸೆನ್ಸ್ ಇಲ್ಲ ಗೈಸ್, ಒಂದು ಡ್ರೆಸ್ ಸೆನ್ಸ್ ಇಲ್ಲ, ಒಂದು ಬ್ಯೂಟಿ ಹಿಂಗಿರ್ಬೇಕು ಅಂತ ಏನಿಲ್ಲ, ಏನಿಲ್ಲ.